ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬಂದೇ ಬಿಡ್ತು. ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬಂತು ಅಂತಂದರೆ ಹೆಂಗಸರಿಗೆಲ್ಲ ಸೀರೆ ತಗೋಬೇಕು. ಹಾಗೆ ವರಮಹಾಲಕ್ಷ್ಮಿಗೆ ಯಾವ ಬಣ್ಣದ ಸೀರೆ ಅಂದರೆ ತುಂಬಾ ಶ್ರೇಷ್ಠ. ಇನ್ನು ಲಕ್ಷ್ಮಿಗೆ ಸೀರೆ ಉಡಿಸುವಾಗ ಆ ಬ್ಲೌಸನ್ನು ಕಟ್ ಮಾಡಬೇಕಾ ಅಥವಾ ಹಾಗೆ ಉಡಿಸ್ಬೇಕಾ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಹಾಗೆ ಲಕ್ಷ್ಮಿಯನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೇಕು, ಯಾವ ಸಮಯದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಪೂರ್ಣ ಪ್ರಮಾಣದ ಫಲಗಳು ನಮಗೆ ಲಭಿಸುತ್ತೆ ಅಂತ ತುಂಬಾ ಕ್ವಶನ್ಗಳಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ನಾವು ಸೀರೆ ಉಡಿಸ್ಬೇಕು ಅಂತಂದರೆ ಹೊಸದಾಗಿ ಸೀರೆಯನ್ನು ತೊಗೊಂಡು ಬರಬೇಕಾಗತ್ತೆ. ಯಾರೋ ನಮಗೆ ಗಿಫ್ಟ್ ಕೊಟ್ಟರೋ ಅಂಥ ಸೀರೆಯನ್ನು ನಾವು ಲಕ್ಷ್ಮಿಗೆ ಉಡಿಸೋ ಹಾಗಿಲ್ಲ. ಇನ್ನು ಯಾವ ಥರದ ಸೀರೆಯನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಕಾಟನ್ ಅಥವಾ ಸಿಲ್ಕ್ ಅಂದರೆ ರೇಷ್ಮೆ ಸೀರೆಯನ್ನು ಉಡಿಸಿದ್ರೆ ಬಹಳನೇ ಶ್ರೇಷ್ಠ. ರೇಷ್ಮೆ ಸೀರೆ ತುಂಬಾ ದುಬಾರಿ, ಎಲ್ಲರ ಕೈಲೂ ರೇಷ್ಮೆ ಸೀರೆ ತೊಗೊಳಕ್ಕಾಗಲ್ಲ. ಹಾಗಾಗಿ ಕಾಟನ್ ಸೀರೆ ಕೂಡ ನೀವು ಉಡಿಸ್ಬೋದು. ಆದಷ್ಟು ಬಾರ್ಡರ್ ಇರುವಂಥ ಸೀರೆಯನ್ನು ತಗೊಂಡು ಲಕ್ಷ್ಮಿಗೆ ಉಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಕಾಂಟ್ರಾಸ್ಟ್ ಬಣ್ಣದ ಸೀರೆಯನ್ನು ಅಂದರೆ ಎರಡು ಬ್ಲೌಸೇ ಬೇರೆ ಕಲರ್ ಇರುತ್ತೆ, ಹಾಗೆ ಸೀರೆನೇ ಬೇರೆ ಕಲರ್ ಇರೋವಂಥ ಸೀರೆ ಆಗಿರ್ಬೋದು, ಅಥವಾ ಬಾರ್ಡರ್ ಬೇರೆ ಕಲರ್ ಇರುತ್ತೆ, ಬಾಡಿನೇ ಬೇರೆ ಕಲರ್ ಇರುತ್ತೆ, ಆ ಥರದ ಸೀರೆನಾಗಿರ್ಬೋದು. ಪಲ್ಲುನೇ ಬೇರೆ ಕಲರ್ ಇರುತ್ತೆ, ಹಾಗೆ ಫುಲ್ ಬಾಡಿನೇ ಒಂದು ಕಲರ್ ಇರುತ್ತೆ, ಆ ಥರ ಸೀರೆ ಆಗಿರ್ಬೋದು ತೊಗೊಂಡು ಉಡಿಸಿದ್ರೆ ಕಾಂಟ್ರಾಸ್ಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿಗೆ ಸೀರೆಯನ್ನು ಉಡಿಸಿದಾಗ. ಇನ್ನು ಲಕ್ಷ್ಮಿಗೆ ಸೀರೆಯನ್ನು ತೊಗೊಂಡು ಬರುವಾಗ ಒಂದು ಒಳ್ಳೆ ದಿವಸ ಹೋಗಿ ಹಾಗೆ ಶುಚಿರ್ಭೂತರಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ. ಕೆಲವೊಂದು ಸಲ ಮುಟ್ಟಾಗಿರುವಂಥ ಸಂದರ್ಭ ಆಗಿರ್ಬೋದು, ಅಥವಾ ಮನೆಯಲ್ಲಿ ಯಾರ್ದಾದ್ರೂ ಸೂತಕ ಇದ್ದಾಗ ಸೀರೆಯನ್ನು ತೊಗೊಂಡು ಬರೋದು ಬೇಡ. ಇನ್ನು ಸೀರೆಯನ್ನು ಆದಷ್ಟು ಮೈ ಮೇಲೆ ಹಾಕ್ಕೊಳ್ಳದೆ ಹಾಗೆಯೇ ನೀವು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು. ಇನ್ನು ಸೀರೆಯನ್ನು ತೊಗೊಂಡು ಬಂದಮೇಲೆ ತುಂಬ ಜನ ಅದರ ಬ್ಲೌಸನ್ನು ಕಟ್ ಮಾಡಿ ಅನಂತರ ಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಬ್ಲೌಸನ್ನು ಕಟ್ ಮಾಡಿರೋ ಅಂಥ ಸೀರೆಯನ್ನು ಲಕ್ಷ್ಮಿಗೆ ಉಡಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಆ ಬ್ಲೌಸು ಹಾಗೇ ಇದ್ಬಿಡಲಿ, ಬೇರೆ ಬ್ಲೌಸಿಂದ ನೀವು ಕೈಗಳನ್ನಾಗಲಿ ಮಾಡಿ ಅನಂತರ ನೀವು ಲಕ್ಷ್ಮಿಗೆ ಸೀರೆಯನ್ನು ಉಡಿಸಿ. ಇನ್ನು ಯಾವ ಬಣ್ಣದ ಸೀರೆಯನ್ನು ನಾವು ಲಕ್ಷ್ಮಿಗೆ ಉಡಿಸ್ಬೇಕು ಅಂತಂದರೆ ಕಪ್ಪು ಅಥವಾ ಬೂದು, ಈ ಎರಡು ಬಣ್ಣದ ಸೀರೆಯನ್ನು ಬಿಟ್ಟು ಬೇರೆ ಯಾವುದೇ ಬಣ್ಣದ ಸೀರೆಯನ್ನು ಉಡಿಸ್ಬೋದು. ಅದರಲ್ಲೂ ತುಂಬ ಶ್ರೇಷ್ಠ ಯಾವುದು ಅಂತಂದರೆ ಹಸಿರು ಬಣ್ಣ, ಕೆಂಪು ಬಣ್ಣ, ಗುಲಾಬಿ ಬಣ್ಣ ಅಂದರೆ ಸರಸ್ವತಿ ಕಲರ್, ಪಿಂಕ್ ಕಲರ್ ಅಂತೀವಲ್ಲ, ಆ ಕಲರ್ ಕೂಡ ನೀವು ಉಡಿಸ್ಬೋದು. ನವಿಲು ಹಸಿರು ಅಥವಾ ನವಿಲು ನೀಲಿ ಕಲರು, ರಾಮ ಗ್ರೀನ್ ಕಲರು, ಮರೂನ್ ಕಲರ್ ಸೀರೆ ಆಗಿರ್ಬೋದು, ಹಳದಿ ಬಣ್ಣದ್ದು ಗೋಲ್ಡನ್ ಕಲರ್ ಸೀರೆ ಆಗಿರ್ಬೋದು, ಬ್ಲೂ ಕಲರಲ್ಲಿ ಬೇರೆ ಬೇರೆ ಶೇಡ್ಸು, ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ನೆವಿ ಬ್ಲೂ, ಈ ರೀತಿ ಬೇರೆ ಬೇರೆ ಬ್ಲೂ ಕಲರ್ ಸೀರೆಯನ್ನು ಕೂಡ ಉಡಿಸ್ಬೋದು. ಪರ್ಪಲ್ ಕಲರ್ ಸೀರೆ ಉಡಿಸ್ಬೋದು. ನಾನು ಮೊದಲೇ ಹೇಳಿದ್ನಲ್ಲ, ಬ್ಲ್ಯಾಕು ಮತ್ತು ಬೂದು ಬಣ್ಣ, ಸಿಮೆಂಟ್ ಕಲರ್, ಈ ಎರಡು ಕಲರ್ನ ಬಿಟ್ಟು ಬೇರೆ ಯಾವುದೇ ಬಣ್ಣದ ಸೀರೆಯನ್ನು ನೀವು ಉಡಿಸ್ಬೋದು. ಅದರಲ್ಲಿ ಶ್ರೇಷ್ಠ ಅಂದರೆ ಹಸಿರು, ಕೆಂಪು, ಗುಲಾಬಿ ಬಣ್ಣದ್ದು, ಹಾಗೆ ಹಳದಿ ಬಣ್ಣದ್ದು. ಬಿಳಿ ಕಲರ್ದು ಕೂಡ ಉಡಿಸ್ಬೋದು, ಆದರೆ ಪೂರ್ತಿ ಬಿಳಿ ಬಣ್ಣದ್ದು ಉಡಿಸೋದಕ್ಕೆ ಹೋಗಬೇಡಿ. ಅದ್ರ ಮೇಲೆ ಹಸಿರು, ಕೆಂಪು, ಈ ರೀತಿ ಬೇರೆ ಬೇರೆ ಕಲರ್ ಇದ್ದರೆ ಬಿಳಿ ಬಣ್ಣದ್ದು ಕೂಡ ನೀವು ಉಡಿಸ್ಬೋದು. ಇನ್ನು ಲಕ್ಷ್ಮಿಯನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ಕೂರಿಸಬೇಕು ಅಂತಂತಂದರೆ ಪೂರ್ವ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನೀವು ಲಕ್ಷ್ಮಿಯನ್ನು ಕೂರಿಸ್ಬೋದು. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ಲಕ್ಷ್ಮಿಯನ್ನು ಕೂರಿಸೋದಕ್ಕೆ ಹೋಗಬೇಡಿ. ಇನ್ನು ಯಾವ ಸಮಯದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪಡಿಬೋದು ಅಂತಂದರೆ ಮೊದಲನೇ ಸಮಯ ನಾನು ಯಾವಾಗಲೂ ಹೇಳೋ ಹಾಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 3:30ಯಿಂದ 5:30 ಒಳಗಡೆ ಮಾಡುವಂತಹ ಪೂಜೆ ಏನಿದೆ, ಇದು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಮಾಡುವಂಥ ಪೂಜೆ. ಬಹಳನೇ ಶ್ರೇಷ್ಠವಾದಂಥ ಸಮಯ ಇದು. ಈ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆ ಮಾಡಿದ್ರೆ ಪೂರ್ಣ ಪ್ರಮಾಣದ ಫಲವನ್ನು ಪಡಿಬೋದು. ಈ ಸಮಯ ಬಿಟ್ಟು ಬೆಳಗ್ಗೆ ಅಷ್ಟು ಬೇಗ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿಯೂ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಸಂಜೆ 5:30ಯಿಂದ ಸಂಜೆ 7:30 ಒಳಗಡೆ. ಈ ಸಮಯ ಗೋವುಗಳು ಮನೆಗೆ ಬರುವಂಥ ಸಮಯ, ಹಾಗೆ ಲಕ್ಷ್ಮಿ ಕೂಡ ಸ್ವತಃ ಮನೆಗೆ ಬರುವಂಥ ಸಮಯ ಅಂತ ಹೇಳ್ತಾರೆ. ಈ ಸಮಯ ಕೂಡ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ತುಂಬಾ ಸೂಕ್ತವಾಗಿದೆ. ಈ ಎರಡೂ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಈ ಎರಡೂ ಸಮಯ ಹೊರತುಪಡಿಸಿ ನೀವು ಅವತ್ತಿನ ದಿವಸ ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ಪೂಜೆಯನ್ನು ಮಾಡ್ಬೋದು. ಆದರೆ ಈ ಬ್ರಾಹ್ಮಿ ಮುಹೂರ್ತ ಗೋಧೂಳಿ ಸಮಯ ಏನಿದೆ, ಇದು ಲಕ್ಷ್ಮೀ ಪೂಜೆಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಲಕ್ಷ್ಮೀ ಪೂಜೆನ ವಿಧಿ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು, ಕಳಸದ ಒಳಗಡೆ ಯಾವ ಯಾವ ವಸ್ತುಗಳನ್ನು ಹಾಕಬೇಕು, ಹಾಗೆ ವ್ರತದ ದಾರವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು, ಪ್ರತಿಯೊಂದರ ಮಾಹಿತಿನೂ ಕೂಡ ಮುಂಬರುವಂಥ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆ ವಿಡಿಯೋಗಳಿಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ಅಂತ ಭಾವಿಸ್ತೀನಿ.
ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.